ಶಿವನ ಮನೆಗೆ ಕಾಂಚನ ಹೋಗಿತ್ತು. ಕೊಂಡರ ಅರಮನೆಯನ್ನು ಹೂಡನ್ನು ಮಾಡಲು ಇಲ್ಲಿಗೆ ಬರುವ ಸೂರ್ಯನಿಗೆ ನಾವು ಕಟ್ಟಿದ ಕಟ್ಟುಕತೆಯನ್ನು ಹೇಳಿ ಅವನ ಮನಸ್ಸಿನಲ್ಲಿ ಸೇಡಿನ ಕಿಡಿಯನ್ನು ಕಟ್ಟಬೇಕು. ಅಲ್ಲಿ ನಾನು ಆ ಶಿವನ ಹೆಂಡತಿ ಶೀಲವನ್ನು ಸುಟ್ಟು ಬರುತ್ತೇನೆ. रावण समझाता है हनुमान एक मामूली बंदर. हनुमान सारे लंके को आग लग दिया. गजेंद्र बर्तेने ऑल द बेस्ट ऑफ लक. ಹೋಗಲೇ ಮಗಲೇ ರಾಜ ಹೋಗ. ರೂಪಾಯಿ ರಾಜ ದುರಾಸೆ ದುರಂತದ ಮೂಲ ತಿಳಿಯಲ್ಲ ಈ ಗಜೇಂದ್ರನ ಜಾಲ. ನಿಧಾನವಾಗಿ ಕತ್ತರಿಸಿ ಹಾಕುವೆ ನಿನ್ನ ಸೊಕ್ಕಿನ ಬಾಲ. ಗಜೇಂದ್ರ, ನಿನ್ನ ಮಾತಿನಂತೆ ಸೂರ್ಯನನ್ನು ಕರೆದುಕೊಂಡು ಬಂದಿದ್ದೇನೆ. ಅದೇನಂತ ಮಾತನಾಡು. ಸೂರ್ಯ, ನೀನು ತಿಳಿದುಕೊಂಡ ಹಾಗೆ ಆ ಶಿವಣ್ಣ ಒಳ್ಳೆಯ ವ್ಯಕ್ತಿ ಅಲ್ಲ. ನಿನ್ನ ತಾಯಿಗೆ ವಿಷ ಹಾಕಿಕೊಂಡ ದ್ರೋಹಿ ಅವನು. ಶಿವ್ಯ, ಹೌದೇನು? ಈ ವಿಷಯ ನನಗೆ ಕಾಂಚನ ತಿಳಿಸಿದಳು. ಗಜೇಂದ್ರ, ಶಿವಣ್ಣ ನನ್ನ ತಂದೆ ಸಮಾನನೆಂದು ತಿಳಿದಿದ್ದೆ. ಅವನ ಕುತಂತ್ರ ಈಗ ನಿಮ್ಮಿಂದ ತಿಳಿಯಿತು ನನಗೆ. ಶಿವರಾಯ್, ಇನ್ನೊಂದು ವಿಷಯ. ಆ ಅರ್ಜುನ ಶಿವಣ್ಣನ ಸ್ವಂತ ತಮ್ಮನಲ್ಲ. ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿನಲ್ಲಿ ಸಿಕ್ಕ ಅನಾಥನವನು. ಹೌದೇನು? ಇದು ನನಗೆ ಗೊತ್ತಿರಲಿಲ್ಲ. ನಿಜವಾಗಿಯೂ ಶಿವಣ್ಣ ಮೋಸಗಾರನೇ ಸರಿ. ಇನ್ನು ಮುಂದೆ ನಾನು ಅವನನ್ನು ನಂಬುವುದೇ ಇಲ್ಲ. ನೀನು ಹುಷಾರಾಗಿರ್ಬೇಕು ಸೂರ್ಯ. ಯಾಮಾರಿದರೆ ಶಿವನ ನಂತರ ಅಣ್ಣನ ಅರಮನೆಯ ಅರ್ಜುನನಿಗೆ ಸಿಗುತ್ತದೆ. ರಘು, ಗಜೇಂದ್ರ, ನನಗೆ ಧೈರ್ಯ ಕಡಿಮೆ. ನೀವಿಬ್ಬರು ನನಗೆ ಸಹಾಯ ಮಾಡುವುದಾದರೆ ನನ್ನ ತಾಯಿಯನ್ನು ಕೊಂದ ಶಿವಣ್ಣನಿಗೆ ಸರಿಯಾದ ಶಿಕ್ಷೆಯನ್ನೇ ಕೊಡುತ್ತೇನೆ. ಸಹಾಯದ ಚಿಂತೆ ಬಿಟ್ಟು ಬಿಡು ಸೂರ್ಯ, ನಿನ್ನೊಡನೆ ನಾವು ಇರುತ್ತೇವೆ. ಶಿವ್ಯ, ಇದುವರೆಗೂ ನೀನು ಆಡಿದ್ದೇ ಆಟ ಎನ್ನುತ್ತಿದ್ದೆ ಮಗನೇ. ಇನ್ನು ಮುಂದೆ ನಾವು ಆಡುವುದೇ ಆಟ.
ಸೌಂದರ್ಯ, ಪ್ರತಿ ಸ್ಥಳದಂತೆ ಈ ಸ್ಥಳವು ನಮ್ಮ ಪಕ್ಕದ ಗ್ರಾಮ ಯಲಗೂರಿನಲ್ಲಿ ನಡೆಯುತ್ತಿರುವ ಚೋರೆತ್ತಿನ ಗಾಡಿ ಓಟದ ಸ್ಪರ್ಧೆಯಲ್ಲಿ ನನ್ನ ತಮ್ಮ ಅರ್ಜುನ ಗೆಲ್ಲಬಹುದು ಅಲ್ಲವೇ? ಗೆಲ್ಲಬಹುದು ಅಲ್ಲವೇ? ಗೆಲ್ಲುತ್ತು ಎನ್ನುವ ನಂಬಿಕೆ ನನಗಿದೆ. ನೋಡಿ, ನನ್ನ ಮೈದುನನ ಹತ್ತಿರ ಅಸಾಧ್ಯ ಎಂಬ ಮಾತು ಇಲ್ಲವೇ ಇಲ್ಲ. ನಿಜ ಸೌಂದರ್ಯ, ನಿನ್ನ ಮಾತು ಅಕ್ಷರ ಸಹ ನಿಜ. ಸಾಹಸ ಸಾಧನೆ ಅಂದರೆ ಆ ನನ್ನ ತಮ್ಮ ಅರ್ಜುನನಿಗೆ ನೀರು ಕೊಡುವಂತೆ ಸರಿ ಒಬ್ಬ ಅಲ್ಲವಲ್ಲವೇ? ಅವನು ಛಲಬಿಡದ ಹಠವಾದಿ. ನನಗೂ ನಂಬಿಕೆ ಇದೆ ಸೌಂದರ್ಯ, ಈ ಬಾರಿ ಗೆಲುವು ನನ್ನ ತಮ್ಮನದೇ ಅಂತ. ರೀ, ನನ್ನ ಮೈದುನ ಪಂದ್ಯದಲ್ಲಿ ಗೆದ್ದರೆ ಅವನನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡ್ತಾರೇನ್ರಿ? ನಿನ್ನಿಷ್ಟದಂತೆ ಆಗಲಿ ಸೌಂದರ್ಯ. ಸೌಂದರ್ಯ, ಹೆಸರಿಗೆ ತಕ್ಕಂತ ಸೌಂದರ್ಯ ನಿನ್ನದು. ಈ ನಿನ್ನ ಗಂಡನಿಗೆ ಮುದ್ದಿನ ಮಡದಿಯಾಗಿ, ಆ ನಿನ್ನ ಮೈದುನರಿಗೆ ಮಮತೆಯ ತಾಯಿಯಾಗಿ, ಅಣ್ಣನ ಅರಮನೆಯ ಭಾಗ್ಯಲಕ್ಷ್ಮಿಯಾಗಿರುವ ನಿನ್ನನ್ನು ವರ್ಣಿಸಲು ಮಾತುಗಳೇ ಸಾಲದು ಸೌಂದರ್ಯ, ಮಾತುಗಳೇ ಸಾಲದು. ರೀ, ನನ್ನನ್ನು ಹೊಗಳುವುದರಲ್ಲಿ ಕಾಲ ಕಳೆವಿರು ಅಥವಾ ನಿಮ್ಮ ಸಿಹಿ ಮುತ್ತಿಗಾಗಿ ಕಾದು ಕುಳಿತಿರುವ ಈ ನನ್ನ ಕೆನ್ನಿಗೆ ಮುತ್ತು ಕೊಟ್ಟು ನನ್ನ ಮನ ತಣಿಸುವಿರು? ಆಚಿನ, ಈ ನಿನ್ನ ಕೆಂಪಾದ ಕೆನ್ನೆಗೆ ಚುಂಬಿಸಲು ಈ ನನ್ನ ಅದರಗಳು ಕಾತುರದಿಂದ ಕಾಯ್ತೇವೆ. ಬಾಚಿನ, ನವಿಲಿನಂತೆ ನರ್ತಿಸುತ್ತಾ ಈ ನಿನ್ನ ಮನದ ಇಡಿಯನ ಮನಸ್ಸರಿಸುವ. ಆಯ್ತು. ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ, ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ.
ನಿನಗೆ ಪ್ರೇಮಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ರೀ ನನ್ನದೊಂದು ಮಾತನಾಡಿಸಿಕೊಡುವಿರಾ? ಅದೇನಂತ ಹೇಳು ಸೌಂದರ್ಯ, ಅವಶ್ಯವಾಗಿ. ಎಂತ ಕಷ್ಟ ಸಂದರ್ಭ ಬಂದರೂ ಈ ಅಣ್ಣನ ಅರಮನೆಯನ್ನು ಎರಡು ಮಾಡುವುದಿಲ್ಲ ಎಂದು ನನಗೆ ಮಾತು ಕೊಡಿ. ಸೌಂದರ್ಯ, ಈ ಶಿವನ ದೇಹದಲ್ಲಿ ಪ್ರಾಣ ಪಕ್ಷಿ ಇರುವ ಕೊನೆಯ ತನಕ ಈ ಅಣ್ಣನ ಅರಮನೆಯನ್ನು ಹೋಗಲು ನಾನು ಎಂದೆಂದಿಗೂ ಅವಕಾಶ ಕೊಡುವುದಿಲ್ಲ. ತುಂಬಾ ಸಂತೋಷವಾಯ್ತು ರೀ. ನೀವು ಅಗಸಿ ಬಾಗಿಲಿಗೆ ಹೋಗಿ ನನ್ನ ಮೈದುನನ್ನು ಕರೆದುಕೊಂಡು ಬನ್ನಿ. ನಾನು ಆರತಿ ಹಚ್ಚುತ್ತೇನೆ. ಆಗಲಿ ಸೌಂದರ್ಯ, ಈಗಲೇ ಹೋಗ್ತೇನೆ. ಆಯ್ತು ರೀ, ಬೇಗನೆ ಬಂದು ಬಿಡ್ರಿ. ಇಂದು ಈ ರೂಪಾಯಿ ರಾಜನ ಆಗಮನ ಈ ಅಣ್ಣನ ಅರಮನೆಗೆ ಏಕೆ ಗೊತ್ತಾ? ಸೇಡು ನನ್ನ ಮುಖದ ಮೇಲೆ ಈ ನಾಣ್ಯವನ್ನು ಎಸೆದು ಅವಮಾನ ಮಾಡಿದ ಆ ಶಿವ್ಯನ ಸರ್ವಸ್ಯನು ಎತ್ತಿ ಹಾಕಲೇಬೇಕು.
ಬಂದಿರುವ ಈ ಸಾರಥಿಗೆ ಆರತಿ ಎತ್ತುವುದನ್ನು ಬಿಟ್ಟು ನಿನ್ನ ಮಕ್ಕಳಿಗೆ ಆರತಿ ಎತ್ತುವೆನೆಂದು ಹೇಳಲಿಲ್ಲ. ನೀನಂತ ಮೂರ್ಖ ಹೆಣ್ಣು. ಅಂದರೆ ನಿನ್ನ ಮಾತಿನ ಅರ್ಥ ಅರ್ಥ ಸಮಯ ವ್ಯರ್ಥ ಮಾಡದೆ ಅರ್ಥ ಬಿಡಿಸಿ ಹೇಳುತ್ತೇನೆ, ಕೇಳು. ಸೌಂದರ್ಯ, ರೂಪ, ರಾಸೆ ಸೌಂದರ್ಯ ನಿನ್ನದು. ಈ ಸಾಮ್ರಾಜ್ಯವನ್ನು ಆಳುವ ಆಸೆ ನನ್ನದು. ಬಾಯಿ ಮುಚ್ಚು ನೀಚ. ನನ್ನ ಸೌಂದರ್ಯವನ್ನು ಹೊಗಳಲು ನೀನ್ಯಾರು? ನನ್ನನ್ನು ಹೊಗಳಲು ಹುಲಿಯಂತೆ ಇದ್ದಾನೆ ನನ್ನ ಗಂಡ. ಗಂಡ ಅವನೊಬ್ಬ ಸಣ್ಣ. ನಿನ್ನ ಗಂಡನಿಗೆ ಹಳ್ಳ ತೋಡಲು ನನ್ನ ಹತ್ತಿರವಿದೆ ಕಾರಾಯಕರ ತಂಡ. ಓಯ್! ಆ ನಿನ್ನ ತಂಡವನ್ನು ಚಿತ್ರ ಮಾಡಲು ಬರ್ತಾನೆ ನನ್ನ ಮೈದುನ ಪುಂಡ. ಆ ಪುಂಡರಿಗೆ ಗುಂಡಿ ತೋಡುವ ಪಂಡರಿವನು. ಓಯ್! ನೀನು ದಾರಿ ತಪ್ಪಿದ್ದೀಯ, ಆದರೆ ನಿನಗೆ ಕಟ್ಟಬೇಕಾಗುತ್ತದೆ ದಂಡ. ದಂಡ. ಆ ದಂಡದ ಪ್ರತಿಫಲ ಪಡೆಯದೆ ಬಿಡಲಾರ ಈ ಪಂಡ. ಮುಚ್ಚು ಬಾಯಿ ಷಂಡ. ನನ್ನ ಗಂಡ ಇಲ್ಲಿಗೆ ಬಂದರೆ ಓಡುವುದು ನಿನ್ನ ಚಂಡ. ರುಂಡ. ನನ್ನನ್ನು ಕಂಡರೆ ಹೆದರಿ ಓಡಿ ಹೋಗುವ ನಿನ್ನ ಗಂಡನೊಬ್ಬ ಸೆಂಡ. ನನ್ನ ಗಂಡ ಷಂಡನಲ್ಲ. ಅವನನ್ನು ಒಂದೇ ಕ್ಷಣಕ್ಕೆ ಅಣಗಿ ನೋಡು. ಕ್ಷಣದಲ್ಲಿ ಹಾರಿ ಹೋಗುವುದು ನಿನ್ನ ಮುಂಡದಿಂದ ನಿನ್ನ ರುಂಡ. ರುಂಡ. ಸೌಂದರ್ಯ, ನಿನ್ನ ಗಂಡನ ಪೌರುಷವನ್ನು ಕೊಚ್ಚಿ ಹೇಳಿದರೆ ಮೆಚ್ಚಿಕೊಳ್ಳುವ ಹುಚ್ಚರು ಯಾರೂ ಇಲ್ಲ ಇಲ್ಲಿ. ಅಣ್ಣನ ಅರಮನೆಯ ರಾಣಿಯಾಗಿರುವ ನೀನು ಮನಸ್ಸು ಮಾಡಿದರೆ ನಿನಗೆ ಕಾಣುವ ಸುಖವನ್ನು ನೀಡುತ್ತೇನೆ. ನಾಳೆ ಚಿನ್ನ. ಬೆಂಕಿ ಹಚ್ಚು ಆ ನಿನ್ನ ಸುಖಕ್ಕೆ. ಎಲ್ಲೋ ಪಾಪಿ, ಪರಸ್ತ್ರೀ ಎನ್ನೆಂದರೆ ತಾಯಿಯ ಸಮಾನ. ಮೊದಲು ಅದನ್ನು ಅರ್ಥಕೊಂಡು ಜೀವನ ಮಾಡುವುದನ್ನು ಕಲಿಯೋ ಕತ್ತೆ. ಜೀವನ ಲೇ ಸೌಂದರ್ಯ, ಜೀವನ ಎಂಬುದು ಕದನ, ದುರಾಸೆ ತಾಂಡವಾಡುತ್ತಿದೆ ಪ್ರತಿದಿನ ಇಲ್ಲಿ. ಹೀಗಿರುವಾಗ ನೀನು ನನಗೆ ಜೀವನದ ಪಾಠ. ಸುಮ್ಮನೆ ನೀನು ನನ್ನನ್ನು ಸೇರಲು ಸಮ್ಮತಿಸಿದರೆ ಸತ್ತಿಲ್ಲದ ಸುಳ್ಳನ್ನು ಶಿವನ ಪಾದಕ್ಕೆ ಸೇರಿಸುತ್ತೇನೆ. ಶಿವನ ಪಾದ ಸೇರಬೇಕಾದದ್ದು ನನ್ನ ಗಂಡನಲ್ಲ, ನಿನ್ನಂತ ಷಂಡ. ಏ ರಾಜ, ಒಂದು ಮಾತು ಹೇಳುತ್ತೇನೆ, ತಿಳಿದುಕೊಳ್ಳಲೇ ಆಗಬೇಕೆ. ಹೆಣ್ಣಿಗೆ ಗಂಡನೇ
ಭಾಷಣ ಇದು ಬರೀ ಭಾಷಣ. ಕುರುಡು ಕಾಂಚನದ ಆಸೆಗೆ ಒಲ್ಲದ ಗಂಡನಿಗೆ ತೋರಿಸುವರು ನಿಮ್ಮಂತ ಹೆಣ್ಣುಗಳು ಮಸಲ. ಧೋರಾತ್ಮ, ಒಂದು ಹೆಣ್ಣು ಒಂಟಿಯಾಗಿ ಮನೆಯಲ್ಲಿರುವುದನ್ನು ಕಂಡು ಕೆಣಿಗೆ ಸುಖ ದಾಸ್ಯಗೋಸ್ಕರ ಅವಳನ್ನು ಬಂದು ಕೆಣಕಲು ಬಂದರೆ ಬೇಡ, ಏನು ತಗೊಂಡು ಹೊಡೆದು ಬುದ್ಧಿ ಕಲಿಸಬೇಕು ನಿನ್ನಂತ ಬಿಕಾಂಗನ ಮಗನನ್ನು. ಏನೋ ರಾಜ, ಹೆಣ್ಣು ಯಾವತ್ತು ಯಾರ ಸುಖಕ್ಕೂ ಆಸೆ ಪಡುವಳಲ್ಲ. ಈ ನಮ್ಮ ಸಮಾಜದಲ್ಲಿ ಹೆಣ್ಣಿಗೆ ತಾಳಿಗೆ ಬೆಲೆ ಇದೆಯೋ ಕತ್ತೆ, ಅದನ್ನೆಲ್ಲ ಮೊದಲು ಇಲ್ಲಿಂದ ಕಾಲು ಕಿಲ್ಲು. ಏ ಸೌಂದರ್ಯ, ಗಂಡನೆದುರು ತಾಳಿ, ಮಿಂಡನೆದುರು ಗೋಳಿ. ಕಪ್ಪಲಾದರೆ ಸಾಕು ಶುರುವಾಗುವುದು ನಿಮ್ಮಂತ ಹೊಸ ಹೆಣ್ಣಿನ ಛಾಯೆ. ಇದೇನೋ ನನಗೆ ಹೊಸದಲ್ಲ. ನನ್ನ ಸೇಡಿನ ಕಿಡಿ ಆರಬೇಕಾದರೆ ಇಂದು ನೀನು ನನ್ನ ಸೇರಲೇಬೇಕು. ಮಾರೇ ನನ್ನ ಚಿನ್ನ. ಹೆಣ್ಣನ್ನು ಕೈ ಬಿಟ್ಟು ಮಾತಾಡೋ ರಾಕ್ಷಸ, ಹೆಣ್ಣಿನ ತಾಳಿಯ ಬಗ್ಗೆ ಹಗುರವಾಗಿ ಮಾತಾಡ್ತಿ ಆದ್ರೆ ಹೇ, ನನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ ಬರೋ ಪೂರ್ವದಲ್ಲೇ ನಿನ್ನನ್ನು ಕೊಚ್ಚ ಹಾಕುವೆ. ಮೋಡೋ, ಅದೆಲ್ಲ ನಡೆಯೋದು ಬೇಡ, ಮೊದಲು ತೊಲಗೋ ನನ್ನ ಮನೆಯಿಂದ ಆಚೆ. ತಲೆಗಾಚೆ. ಸೌಂದರ್ಯ, ಮಾವಿನ ಗಿಡದೊಳಗೆ ಮಾಗಿ ನಿಂತಿರುವ ಹಣ್ಣು ನೀನು. ಯೌವನದ ಭಾರಕ್ಕೆ ಬಾಗಿ ತೊಟ್ಟಿನಲ್ಲಿ ತೂಗುತ್ತಿರುವ ಗಿಣಿ ನೀನು. ಈ ನಿನ್ನ ಸೌಂದರ್ಯವನ್ನು ಸವಿಯಲು ಸಾಗಿ ಬಂದ ಗಿಣಿ ನಾನು. ಬಾರೇ ನನ್ನ ಬಣ್ಣದ ಹೆಣ್ಣೆ. ನೀಚ, ಹೆಣ್ಣನ್ನು ಕೈ ಬಿಟ್ಟು ಮಾತಾಡು. ಏ, ನನ್ನ ಮೈದುನ ಅರ್ಜುನನಿಗೆ ಈ ವಿಷಯ ಗೊತ್ತಾದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಈ ನಿನ್ನ ಮೋಸವನ್ನು ಹತ್ತು ನಾಯಿಗಳಿಗೆ ಹಾಕುತ್ತಾರೆ. ಬಲು ಎಚ್ಚರ. ಎಚ್ಚರ, ಎಚ್ಚರ, ಎಚ್ಚರ. ಏ ಸೌಂದರ್ಯ, ನಿನ್ನ ಮೈದುರ ನನ್ನ ಕಾಲಡಿಯಲ್ಲಿ ಸಿಲುಕಿರುವ ಒಂದು ಸಣ್ಣ ಹುಳು. ಹೊಸಕಿ ಹಾಕುವುದು ನನಗೇನು ಹೊಸದಲ್ಲ. ಲೇ ಸೌಂದರ್ಯ, ಕುಡಿಯುವ ನೀರನ್ನು ಕಪ್ಪಿಸುವ ಗಂಡಸು ನಾನು. ಲೇ ರಾಜ, ಕಲಕಿದ ನೀರನ್ನು ಅದನ್ನು ತಿಳಿಗಡಿಸಿ ಕುಡಿಯುವ ಭಾರತದ ನೋರೆ ಈ ಹೆಣ್ಣು ಸೌಂದರ್ಯ. ಬಲೆ ಹೆಣ್ಣೆ, ಜಡ ಹೆಣೆಯುವ ನಿನಗಿಷ್ಟಿರಬೇಕಾದರೆ ಇನ್ನು ನಾನು ಮೀಸಿ ಹೊತ್ತ ಗಂಡಸು. ಈಗ ತೋರಿಸುವೆ ನನ್ನ ಕೈ ಚಳಕ. ಬೇಡ, ಬೇಡ. ಒಲ್ಲದ ಹೆಣ್ಣನ್ನು ಒತ್ತಾಯಿಸಿ ಮನಸ್ಸನ್ನು ಕೆಡಿಸಬೇಡ. ಹೋಗು, ಇಲ್ಲಿಂದ ಸುಮ್ಮನೆ ಹೊರಟು ಹೋಗು. ಸೌಂದರ್ಯ, ಸರಿ, ಹಾಗಾದರೆ ಒಂದು ಸಂಧಾನಕ್ಕೆ ಬರೋಣ. ನಿನಗೆ ಮನಸ್ಸಿಲ್ಲ ತಾನೇ?
ನಿನಗೆ ಎರಡು ಅವಕಾಶ. ಒಂದು, ನೀನಾಗೆ ನೀನೇ ನನ್ನ ಕೈಯಾರೆ ನನ್ನ ಸಾವಿಗೆ ಯಾರೂ ಇಲ್ಲ, ನಾನೇ ಕಾರಣ ಎಂದು ನಿನ್ನ ಕೈಯಾರೆ ನೀನು ಬರೆದು ವಿಷ ಕುಡಿಯಬೇಕು. ಇಲ್ಲ, ನೀನು ಹಾಕಿಕೊಂಡು ನನ್ನನ್ನು ಸೇರಬೇಕು. ನಿನಗೆ 5 ನಿಮಿಷ ಕಾಲಾವಕಾಶ. ಇದು ನೀನು ಬರೆಯಬೇಕಾಗಿರುವ ಪತ್ರ. ನನ್ನ ಸಾವಿಗೆ ನಾನೇ ಕಾರಣ. ಸೌಂದರ್ಯ, ಎರಡನೇ ಅವಕಾಶ. ಇದನ್ನು ತೆಗೆದುಕೊಂಡು ಒಳಗೆ ಹೋಗಿ ಬೇಗ ಬಾ, ಬೇಗ ಬಾ. ನಿನ್ನ ಹೆಂಡತಿಗೆ ಕಾದಿದೆ ಕೈಯಾಳಿಯ ಪಟ್ಟ. ನಿನ್ನ ಕೈಯಾರೆ ಅವಳಿಗೆ ಕಟ್ಟಬೇಕಾಗುತ್ತದೆ ಚುಟ್ಟ. ಏ ರಾಜ, ಪ್ರಾಣಕ್ಕೆ ಹೆದರಿ ನಾಡು ಶೀಲವನ್ನು ಕಳೆದುಕೊಳ್ಳುವ ಹಾದರದ ಕೆನ್ನಲ್ಲ ಈ ಸೌಂದರ್ಯ. ತೆಗೆದುಕೊಳ್ಳುವ ಪಾಪಿ ನನ್ನ ಶೀಲವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ವಿಷವನ್ನು ಕುಡಿದು ನನಗೆ ಪತ್ರವನ್ನು ಬರೆದುಕೊಂಡಿದ್ದೇನೆ. ಅಮ್ಮ, ಅಮ್ಮ, ಸ್ವಾಮಿ, ಅರ್ಜುನ. ಏನಂದ್ರೆ ನಾನು ಬೀಸಿರುವ ಈ ಸುಂದರ ಗಾಳಿಗೆ
ಅತ್ತಿಗೆ ಬೇಗ ಬಾರಮ್ಮ. ಅರ್ಜುನ, ನಿನ್ನ ಅತ್ತಿಗೆ ದೇವರ ಮನೆ ಅಂದರೆ ಮುಗಿದಾಯಿತು ಕಣೋ. ನಮ್ಮನ್ನೆಲ್ಲ ಮರೆತು ಬಿಡುತ್ತಾಳೆ. ಹಾ, ನೀನು ಇಲ್ಲೇ ನಿಲ್ಲು, ಒಳಗೆ ಹೋಗಿ ನತ್ತಿಗೆ ಕರೆದುಕೊಂಡು ಬರ್ತೇನೆ. ಆಯ್ತಣ್ಣ. ಸೌಂದರ್ಯ, ಸೌಂದರ್ಯ, ಏನಾಯ್ತು ಸೌಂದರ್ಯ? ಏನಾಯ್ತು ಸೌಂದರ್ಯ? ಮಾತನಾಡು ಸೌಂದರ್ಯ, ಮಾತನಾಡು. ಅತ್ತಿಗೆ, ಏನಾಯ್ತಮ್ಮ ನಿನಗೆ? ಮಾತನಾಡು ಅತ್ತಿಗೆ, ಮಾತನಾಡು. ಅಣ್ಣ, ಅಣ್ಣ, ನೀನು ಬರುವ ಮುಂಚೆ ಅತ್ತಿಗೆ ಚೆನ್ನಾಗಿದ್ದಾಳೆ ತಾನೇ? ಚೆನ್ನಾಗಿದ್ದಳು ಅರ್ಜುನ, ತುಂಬಾ ಚೆನ್ನಾಗಿದ್ದಳಪ್ಪ ಈ ನಿನ್ನ ಅತ್ತಿಗೆ. ಮುದ್ದು ಮುದ್ದಾಗಿ ಮಕ್ಕಳಂತೆ ಮಾತಾಡಿ ಈ ಮನೆಯ ತುಂಬಾ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದಳಪ್ಪ ಈ ನಿನ್ನ ಅತ್ತಿಗೆ. ಸೌಂದರ್ಯ, ಲೇ ಸೌಂದರ್ಯ, ರೀ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನನ್ನ ಮೈದುನ ಗೆದ್ದೇ ಗೆಲ್ಲುತ್ತಾನೆ ಎಂದು ಎದೆ ಉಬ್ಬಿಸಿ ಹೇಳಿದಳು ಅರ್ಜುನ ಈ ನಿನ್ನ ಅತ್ತಿಗೆ. ಎದೆ ಉಬ್ಬಿಸಿ ಹೇಳಿದಳು. ಸೌಂದರ್ಯ, ಲೇ ಸೌಂದರ್ಯ, ನೀನು ಆಸೆ ಪಟ್ಟಂತೆ ಈ ನಿನ್ನ ಮೈದುನ ಜೋಡೆತ್ತಿನ ಗಾಡಿ ಓಟದ ಸ್ಪರ್ಧೆಯಲ್ಲಿ ಗೆದ್ದು ಬಂದಿದ್ದಾನೆ ಕಡೆ. ಗೆದ್ದು ಬಂದಿದ್ದಾನೆ ನೋಡು. ಬೆಳ್ಳಿಯ ಕಡೆಯನ್ನು ಗೆದ್ದು ಬಂದ ಈ ನಿನ್ನ ಮೈದುನರಿಗೆ ಎದ್ದು ಆರತಿ ಮಾಡಿ ದೃಷ್ಟಿ ನಿವಾರಿಸು ಸೌಂದರ್ಯ. ದೃಷ್ಟಿ ನಿವಾರಿಸು. ಒಂದೇ ಒಂದು ಸಾರಿಯಾದರೂ ಮಾತನಾಡು ಅತ್ತಿಗೆ, ಮಾತನಾಡು ಅತ್ತಿಗೆ. ಅಯ್ಯೋ ಅತ್ತಿಗೆ, ನಾನು ಗೆದ್ದಿರುವ ಗೆಲುವು ನನ್ನದಲ್ಲ ತಾಯಿ, ನಿನ್ನದು. ಅತ್ತಿಗೆ, ಅತ್ತಿಗೆ, ನನಗೆ ತಾಯಿಯ ಪ್ರೀತಿಯನ್ನು ಉಣಿಸಿ, ಧರ್ಮದ ದಾರಿಯನ್ನು ತೋರಿಸಿ, ನನ್ನನ್ನು ಸೂರನಾಗಿ ಬೆಳೆಸಿದೆ ಅತ್ತಿಗೆ, ಬೆಳೆಸಿದೆ ಅತ್ತಿಗೆ. ಅದರ ಪ್ರತಿಫಲವಾಗಿ ಇಂದು ನನ್ನನ್ನು ಸೋಲಿಸುವ ಗಂಡು ಇನ್ನು ಹುಟ್ಟಿಲ್ಲಪ್ಪ, ಇನ್ನು ಹುಟ್ಟಿಲ್ಲ ಅತ್ತಿಗೆ. ನಿನ್ನ ಆಸೆಯಂತೆ ಬೆಳ್ಳಿ ಕಡೆಯನ್ನು ಗೆದ್ದು ಬಂದಿದ್ದೇನೆ. ಒಂದೇ ಒಂದು ಸಾರಿಯಾದರೂ ಕಣ್ಬಿಟ್ಟು ನೋಡು ತಾಯಿ, ಕಣ್ಬಿಟ್ಟು ನೋಡು. ಅಣ್ಣ, ಅತ್ತಿಗೆ ಏಕೋ ನನ್ನನ್ನು ನೋಡುತ್ತಿಲ್ಲ. ನೀನಾದರೂ ಹೇಳಲ್ಲ ಅತ್ತಿಗೆಗೆ. ಲೇ ಅರ್ಜುನ, ಹೇಳುವ ಮಾತು ದೂರ ಆಯ್ತು ಅರ್ಜುನ, ಹೇಳುವ ಮಾತು ದೂರ ಆಯ್ತು. ನಮ್ಮಿಬ್ಬರ ದುಃಖ ನೋಡಬೇಕೆಂದೇ ಆ ಯಮಧರ್ಮರಾಯ
ಈ ನಿನ್ನ ಅತ್ತಿಗೆಯನ್ನು ಬಹುದೂರ ಕರೆದುಕೊಂಡು ಹೋದ ಅರ್ಜುನ. ಬಹುದೂರ ಕರೆದುಕೊಂಡು ಹೋದ. ಲೇ ಸೌಂದರ್ಯ, ಹೇಳಿ ಎದ್ದು ನನಗೆ ಒಂದೇ ಒಂದು ಸಾರಿ ಸ್ವಾಮಿ ಅಂತ ಕರೆ. ಬಾಯಾರಿಕೆಯಿಂದ ಬಳಲಿ ಬಂದ ಈ ನಿನ್ನ ಗಂಡನಿಗೆ ಪ್ರೀತಿಯಿಂದ ಪಾನಕ ತಂದು ಕೊಡುತ್ತಿದ್ದ ನೀನು ಇಂದು ಮಾತನಾಡದೆ ಹೋದ್ಯಾ ಸೌಂದರ್ಯ, ಮಾತನಾಡದೆ ಹೋದ್ಯಾ? ಈ ನಿನ್ನ ಪ್ರೀತಿಯ ಮೈದುನನ್ನು ಕರೆದು ನೀನು ಕೈ ತುತ್ತಿಟ್ಟು ಬೆಳೆಸಿದ ಈ ನಿನ್ನ ಮೈದುನ ಇಲ್ಲೇ ನಿಂತಿದ್ದಾನೆ. ಅವನನ್ನು ಪ್ರೀತಿಯಿಂದ ಕರೆದು ಮಾತನಾಡಿಸು ಸೌಂದರ್ಯ. ಹತ್ತಿಗೆ ಒತ್ತಿಯ ಸರಿಯಾಗಿ ತುತ್ತುಣಿಸಿ ಈ ನನ್ನ ನೆತ್ತಿಗೆ ಎಣ್ಣೆಯನ್ನು ಹಚ್ಚಿ ಹೊತ್ತಿಗೆ ಈ ತಂಗಾಳಿಯ ತಪ್ಪಿನಲ್ಲಿ ನನ್ನನ್ನು ಕಣ್ಬಿಟ್ಟು ಆದರೆ ಇಂದು ನೀನು ಕಣ್ಮುಚ್ಚಿ ಮರೆಯಾಗುತ್ತಿರುವಲ್ಲತ್ತಿಗೆ ಅಲೇ ಅರ್ಜುನ, ಕಣ್ಣಿನಿಂದ ಕಣ್ಮರೆಯಾದರೆ ನಡೆದು ಹೋದದ್ದು ಒಂದು ಕೆಟ್ಟ ಘಟನೆ ಎಂದು ಮರೆತು ಸುಮ್ಮನಾಗಬಹುದು. ಆದರೆ ನನ್ನೆರಡು ಕಣ್ಣುಗಳೇ ನಿನ್ನ ಅತ್ತಿಗೆ ಆಗಿರುವಾಗ ಹೇಗೆ ಮರೆಯಲು ಸಾಧ್ಯ ಅರ್ಜುನ? ಹೇಗೆ ಮರೆಯಲು ಸಾಧ್ಯ ಅರ್ಜುನ? ನಾನು ಕಣ್ಣು ಮುಚ್ಚಿದರೂ ನಿನ್ನತ್ತಿಗೆ, ಕಣ್ಬಿಟ್ಟರೂ ನಿನ್ನತ್ತಿಗೆ ಕಾಣುತ್ತಿ ಹೇಳು ಅರ್ಜುನ. ಅತ್ತಿಗೆ ಕಾಣುತ್ತಿ ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವದಲ್ಲಿ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವದಲ್ಲಿ. ವಿಧಿಯಾಟ ಕಣ್ಣೂರನು ಮಾನವ, ವಿಧಿಯಾಟ ಕಣ್ಣೂರನು ಮಾತಿಗೆ ಏನಾಯ್ತು ನಿನಗೆ? ಅಕ್ಕ, ಈ ಅನಾಥಳಿಗೆ ತಂಗಿ ಸ್ಥಾನ ನೀಡಿ ನನ್ನನ್ನು ಬಿಟ್ಟು ಬಹುದೂರ ಹೋದಿ ಅಕ್ಕ. ಅಕ್ಕ ಮಾತನಾಡಕ್ಕ. ನಗುತ್ತೈತೆ ದೈವಾಲಿ, ನಗುತ್ತೈತೆ ಜೀವದಲ್ಲಿ. ಕಾಂಚನ, ಮೊದಲು ಪೊಲೀಸರಿಗೆ ಫೋನ್ ಮಾಡು. ದುಡುಕಬೇಡ ಸೂರ್ಯ, ದುಡುಕಬೇಡ. ಒಂದು ಸ್ವಲ್ಪ ತಡಿ ಸೂರ್ಯ. ಕಾಂಚನ, ಅತ್ತಿಗೆ ಸಾವಿನ ಹುತ್ತ ಭೇದಿಸಬೇಕಾದರೆ ಪೊಲೀಸರು ಇಲ್ಲಿಗೆ ಬರಲೇಬೇಕು. ಅಕ್ಕನ ಕೈಯಲ್ಲಿ ಏನು ಚೀಟಿ ಇದೆಯೋ ಸ್ವಲ್ಪ ನೋಡಿ. ನನ್ನ ಸಾವಿಗೆ ನಾನೇ ಕಾರಣ. ಯಾರ ಮೇಲೆಯೂ ಸಂಶಯಬೇಡ. ಇಂತಿ ನಿಮ್ಮ ಸೌಂದರ್ಯ ಶಿವಂಡ, ಇದರಲ್ಲೇನೋ ಸಂಚವಿದೆ. ನೀನು ಅಪ್ಪಣೆ ಕೊಟ್ಟರೆ ಈ ನನ್ನ ಅತ್ತಿಗೆ ಸಾವಿಗೆ ಕಾರಣರಾರೆಂದು ಕಂಡು ಹಿಡಿದು ಅವರ ತಾಯಿಯ
ಶಿವನಿಗೆ ನೋಡಮ್ಮ ಈ ನನ್ನನ್ನು ನೋಡು. ನನ್ನಣ್ಣನ ಕಣ್ಣಲ್ಲಿ ಕಣ್ಣೀರು ನದಿಯಾಗಿ ಹೊರಬರುತ್ತಿರುವುದನ್ನು ನೋಡು ತಾಯಿ, ನೋಡು. ಎದ್ದೇಳಕ್ಕ ಇಲ್ಲಪ್ಪ, ಇಲ್ಲ, ನಮ್ಮ ಈ ದುಃಖ ನೋಡುವವರಿಲ್ಲ ಕಣು, ಇಲ್ಲ. ಈಗಾಗಲೇ ಅವಳು ಶಿವನ ಸನ್ನಿಧಿ ಸೇರಿ ಬಿಟ್ಟಳು ಅರ್ಜುನ. ಲೇ ಅರ್ಜುನ, ನಡೆಯಪ್ಪ ನಡೆ. ಈ ನಿನ್ನ ಅತ್ತಿಗೆ ಅಂತ್ಯ ಸಂಸ್ಕಾರವನ್ನು ನೀನೇ ಮಾಡುವಂತೆ ನಡೆಯೋ, ನಡೆ. ರೂಪಾಯಿ ರಾಜ್ಯದ ಸೇಡಿನ ಸುಳಿವಿಗೆ ಸಿಕ್ಕು ಶಿವಣ್ಣನ ಹೆಂಡತಿ ಸತ್ತು ಸಮಾಧಿ ಸೇರಿದ್ದಾಯಿತು. ಇನ್ನೇನಿದ್ದರೂ ಶಿವನ ಸಂಪತ್ತು ದೋಚುವ ಗುರಿಯೇ ಆ ರಾಜ್ಯನದು. ಆ ರಾಜ್ಯನಿಗೆ ಸಮಾಧಿ ಕಟ್ಟುವ ಗುರಿಯೇ ನನ್ನದು. ಗಜೇಂದ್ರ, ಬಂದು ಬಹಳ ಸಮಯವಾಯ್ತೇನು? ರಘು, ಇದೀಗ ತಾನೇ ಬಂದೆ. ಅಂದ ಹಾಗೆ ಇವಳ್ಯಾರು? ಇವಳು ನನ್ನ ಸೊಸೆ ಕಾಂಚನ ಅಂತ. ಕಾಂಚನ, ಇವನು ರೂಪಾಯಿ ರಾಜನ ಸ್ನೇಹಿತ ಗಜೇಂದ್ರ ಅಂತ. ಹಲೋ ಗಜೇಂದ್ರ. ಹಾಯ್ ರಘು, ಅಂದರೆ ಅಣ್ಣನ ಅರಮನೆಯಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡುವಳು ಇವಳೇನಾ? ಹೌದು ಗಜೇಂದ್ರ, ಹಣ ಆಸ್ತಿ ಗಳಿಸಬೇಕೆಂದು ಈ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಾಯ ನಮಗೆ ಬೇಕು. ರಘು, ಪೊಲೀಸ್ ಇಲಾಖೆ ಒಂದು ನಮ್ಮ ಕಡೆ ಬರುವಂತೆ ನೋಡಿಕೋ ಸಾಕು. ಗಜೇಂದ್ರ, ಕಾಕಿ ಕಡೆಯಿಂದ ಯಾವ ತೊಂದರೆ ಬರದಂತೆ ನಾನು ನೋಡ್ಕೊಳ್ತೇನೆ. ನೀವು ಬೇಕಾದನೆ ಮಾಡಿ. ಅಷ್ಟು ಮಾಡಿದರೆ ಸಾಕು ರಘು. ಆ ಶಿವಣ್ಣನ ಸಂಪತ್ತು ನಮ್ಮದು. ಏಯ್! ಸಿಕ್ಕ ಸಂಪತ್ತಿನಲ್ಲಿ ಸಮಪಾಲು ನಿನ್ನದು. ಆ ದಿನಕ್ಕಾಗಿ ಕಾಯ್ತಿದ್ದೇವೆ ಗಜೇಂದ್ರ. ಆಸ್ತಿ ವಶಕ್ಕೆ ತೆಗೆದುಕೊಳ್ಳುವ ಉಪಾಯ ಹಂತಗಳನ್ನು ಕಾಂಚನಿಗೆ ತಿಳಿಸು. ರಘು, ಕೊಲೆ ಮಾಡಿದರೂ ಕಲೆ ಸಿಗದಂತೆ ಉಪಾಯ ಮಾಡಬೇಕು. ರಘು, ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳೋಣ. ಇಲ್ಲ ಗಜೇಂದ್ರ, ನನಗೆ ಪೊಲೀಸ್ ಸ್ಟೇಷನ್ದಲ್ಲಿ ಕೆಲಸವಿದೆ. ಕಾಂಚನ, ಈ ಗಜೇಂದ್ರ ನಮ್ಮವನು. ಅವನೊಂದಿಗೆ ಸಂಕೋಚವಿಲ್ಲದ ಮಾತನಾಡ. ನಾನಿನ್ನು ಬರ್ತೇನೆ. ಗಜೇಂದ್ರ, ಆ ಶಿವಣ್ಣಿಂದ ಸರ್ವಹಸ್ತೆ ಪಡೆಯುವುದಕ್ಕೆ ಮಾರ್ಗವನ್ನೇ ನಾನು ತಿಳಿಸಿಕೊಂಡು ಬಂದಿರುವೆ. ನೀನು ತುಂಬಾ ಜಾನೆ ಕಾಂಚನ. ನಿನ್ನಂತವಳು ಸಿಕ್ಕಿದ್ದು ನಮ್ಮ ಪುಣ್ಯ. ಆಹಾ, ನಿಮ್ಮ ಪುಣ್ಯ ಅಲ್ಲ, ನನ್ನ ಪುಣ್ಯ. ಯಾಕಂದ್ರೆ ಸಂಪತ್ತನ್ನೇ ಸಾಧಿಸಬೇಕೆಂದ್ರೆ, ನಮ್ಮ ಆಸೆಯಿಂದ ನೆರೆಯಬೇಕಂದ್ರೆ ನಿಮ್ಮ ಆಸೆಗೆ ನೆರೆಸುವ ಎಲ್ಲ ಸಹಕಾರ ಕೊಟ್ಟವರು ನೀವಲ್ಲವೇ? ಅಂದರೆ
ಒಂಟಿತನದಿಂದ ಬೆಂದಿರೋ ನನ್ನ ಜೀವಕ್ಕೆ ಜಂಟಿಯಾಗಿ ಆಡಿಕೊಂಡು ಸಂತೋಷ ಪಡಿಸುವೆ. ನೀವು ಕೇಳುವುದು ಹೆಚ್ಚು, ನಾ ಆಡುವುದು ಹೆಚ್ಚು. ನೀವು ಇಷ್ಟು ಆಗಲಿ. ಓಕೆ. ಅಣ್ಣ ಅಣ್ಣ ಬಾ ಸೂರ್ಯ, ಏನು ವಿಷಯ? ಅಣ್ಣ, ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯವನ್ನು ಮಾತನಾಡಬೇಕು. ಅದೇನಂತ ಹೇಳು ಸೂರ್ಯ. ಅಣ್ಣ,
ನನಗೆ ಈ ಆಸ್ತಿಯಲ್ಲಿ ಪಾಲು ಬೇಕು. ಸೂರ್ಯ ಬೇಡ ಸೂರ್ಯ ಬೇಡ. ಅಜ್ಜ ಮುತ್ತಜ್ಜರ ಕಾಲದಿಂದಲೂ ಕೂಡಿ ಬಾಳದ ಕೀರ್ತಿಯನ್ನು ಈ ನನ್ನ ಮನೆತನ ಹೊಂದಿದೆ. ಹೀಗಿರುವಾಗ ಆಸ್ತಿಯನ್ನು ನಾವು ಹಂಚಿಕೊಳ್ಳೋದು ಬೇಡ ಸೂರ್ಯ ಬೇಡ. ಅದೆಲ್ಲ ನನಗೆ ಗೊತ್ತಿಲ್ಲ ಅಣ್ಣ. ನನಗೆ ಈ ಆಸ್ತಿಯಲ್ಲಿ ಪಾಲು ಬೇಕು ಅಷ್ಟೇ. ಹಠ ಮಾಡಬೇಡ ಸೂರ್ಯ. ಏ ಸೂರ್ಯ, ಇಡೀ ನನ್ನ ಊರಿನ ಜನತೆ ಗೌರವ ಕೊಡುವ ಈ ಅಣ್ಣನ ಅರಮನೆಯಿಂದ ಒಡೆದು ಚೂರು ಚೂರಾದರೆ ಆಳಿಗೊಬ್ಬೊಬ್ಬರು ಆಡಿಕೊಳ್ಳುತ್ತಾರೆ ಸೂರ್ಯ, ಆಳಿಗೊಬ್ಬೊಬ್ಬರು ಆಡಿಕೊಳ್ಳುತ್ತಾರೆ. ಅಣ್ಣನ ಅರಮನೆಯ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ ಸೂರ್ಯ. 3 ಕಾಸಿಗೆ ಹರಾಜಾಗುತ್ತೆ. ಬೇಕಾದಾಗಲಿ, ಅದು ನನಗೆ ಬೇಡ. ನನಗೆ ಬೇಕಾಗಿರುವುದು ಈ ಆಸ್ತಿ ಮಾತ್ರ. ಅಯ್ಯೋ ತಾಯಿ ಚಂದ್ರಾಂಬೆ, ಈ ನನ್ನ ತಮ್ಮನ ತಲೆಯಲ್ಲಿ ಆಸ್ತಿ ಆಸೆ ಹಚ್ಚಿ ಅಣ್ಣ ತಮ್ಮಂದಿರನ್ನು ಅಗಲಿಸಿ ಆನಂದ ಪಡಬೇಕೆಂದುಕೊಂಡ್ರಿವೆ ನಮ್ಮ ತಾಯಿ, ಆನಂದ ಪಡಬೇಕೆಂದುಕೊಂಡ್ರಿವೆ. ಬೇಡ ತಾಯಿ ಬೇಡ. ಕೂಡಿ ಬಾಳಿದ ಈ ಅಣ್ಣನ ಅರಮನೆಯಿಂದ ಒಡೆದು ಹೋದಾದರೆ ಈ ಶಿವಣ್ಣ ಇದ್ದು ಸತ್ತಂತೆ ತಾಯಿ, ಇದ್ದು ಸತ್ತಂತೆ. ಅಣ್ಣ, ಸಮಾಧಾನ ಮಾಡಿಕೊಳ್ಳಿ. ಸೂರ್ಯ, ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಒಂದಾಗಿ ಬಾಳುವ ಕಡೆ ಗಮನ ಕೊಡು. ಅದು ಆಗದ ಮಾತು. ಈಗೇನಿದ್ದರೂ ಈ ಮನೆಯಲ್ಲಿ ಅಡ್ಡಗೋಡೆ ಕಟ್ಟಿ ಈ ಶಿವನಿಗೆ ಆಸ್ತಿಗೆ ಭಂಗ ತರುವುದೇ ನನ್ನ ಗುರಿ. ಏನಂದಲೇ ಒಳ ಹುಟ್ಟಿದ ದ್ರೋಹಿ. ಅಣ್ಣನ ಮಾತನ್ನು ಕಾಲಿಗೆ ತೂರಿದಲ್ಲದೆ ಅಣ್ಣನ ಮನಸ್ಸಿಗೆ ನೋವಾಗುವಂತೆ ನಡೆದುಕೊಳ್ಳದೆ ಆ ಮಗನೇ. ತಮ್ಮಂದರ ಪ್ರೀತಿಗಾಗಿ ತನ್ನ ಪ್ರೀತಿಯನ್ನು ದಾರಿ ಎರೆದ ಈ ದೇವರಿಗೆ ಯಾತುರಾದನಿಂದ ಎದೆಸಿ ನಿನಗೆ ಕೋರಿ ಕಟ್ಟಲು ಬಿಡಲಾರೆ ಮಗನೇ. ಸಿದ್ಧನಾಗದೆ ಆ ಶಿವನ ಪಾದ ಸೇರಲು. ಸಮಾಧಾನ ಮಾಡಿಕೋ ಅರ್ಜುನ, ಸಮಾಧಾನ ಮಾಡಿಕೋ. ನೀನು ಅವನ ಮೇಲೆ ಕೈ ಮಾಡಿದ್ರೆ ನಿನಗೆ ಈಗ ನನ್ನ ನಾಣೆ ಆಗಿದೆ. ಸಮಾಧಾನ ಮಾಡಿಕೋ. ಅಣ್ಣ, ಆನಿಟ್ಟು ಈ ದ್ರೋಹಿಯನ್ನು ಬದುಕಿಸಿಬಿಟ್ಟೆ. ಲೇ ಅರ್ಜುನ, ಶಿವಣ್ಣ ನನ್ನ ಒಡ ಹುಟ್ಟಿದ ಅಣ್ಣ. ನಾವಿಬ್ಬರು ಹೊಡೆದಾಡುತ್ತೇವೆ, ಕೂಡುತ್ತೇವೆ. ಅದನ್ನು ಕೇವಲ ನಿನಗೆ ಹಕ್ಕಿಲ್ಲ ಮಗನೇ. ಏಕೆಂದರೆ ನೀನೊಬ್ಬ ದೇವರಸಿ. ಅಷ್ಟಕ್ಕೂ ಬೀದಿಯಲ್ಲಿ ಬಿದ್ದ ಅನಾಥ. ಅಣ್ಣ, ಸೂರ್ಯ ಹೇಳುತ್ತಿರುವುದು ನಿಜೇನಣ್ಣ? ನಾನು ಅನಾಥನೆ ಅಣ್ಣ, ನಾನು ಅನಾಥನೆ. ಇಲ್ಲಪ್ಪ ಇಲ್ಲ. ನೀನು ಅದೆಲ್ಲ ಬೇಡ ಸೂರ್ಯ ಅರ್ಜುನ, ಮರೆತು ಬಿಡು, ಮರೆತು ಬಿಡು. ಅಣ್ಣ, ಹೇಳದಿದ್ದರೆ ನನ್ನ ಮೇಲೆ ಆಣೆ ಆದಿತ್ತು. ಅಯ್ಯೋ ದೇವರೇ, ಇದೆಂತ ವಿಪರ್ಯಾಸ ತಂದೆ ನನಗೆ, ಇದೆಂತ ವಿಪರ್ಯಾಸ.
ಸಾಕಿದ ಈ ನನ್ನ ತಮ್ಮ ಅರ್ಜುನ ಅನಾಥನೆಂದು ನಾನು ಯಾವ ಬಾಯಿಂದ ಹೇಳಲಿ ತಂದೆ, ಯಾವ ಬಾಯಿಂದ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿನಲ್ಲಿ ಸೆಳೆ ಮಗುವಾಗಿ ಸಿಕ್ಕ ಈ ನನ್ನ ಅರ್ಜುನನನ್ನು ಆ ನನ್ನ ತಾಯಿ ಮಮತೆಯಿಂದ ಎತ್ತಿ ತಂದು ಕರುಣೆಯಿಂದ ಇಬ್ಬರಿಗೂ ಸರಿಸಮಾನವಾಗಿ ಹಾರುಣಿಸಿ ಬೆಳೆಸಿರುವಾಗ ಇವನು ಒಬ್ಬ ಅನಾಥ ಅಂತ ನಾನು ಹೇಗೆ ಹೇಳಲಿ ತಂದೆ, ಹೇಗೆ ಹೇಳಲಿ? ಅರ್ಜುನ, ಅರ್ಜುನ, ಲೇ ನೀನು ಅನಾಥನಲ್ಲ ಕಣೋ, ನೀನು ಅನಾಥನಲ್ಲ, ನನ್ನ ಜೀವನ ಕಣಪ್ಪ, ನನ್ನ ಜೀವ. ನೀನಿಲ್ಲ ಅಳಬೇಡ ಅಣ್ಣ, ಅಳಬೇಡ. ನಿಲ್ಲಿಸಿ ನಿಮ್ಮ ಅಣ್ಣ ತಮ್ಮಂದಿರ ಪ್ರೀತಿಯನ್ನು. ಮೊದಲು ನನಗೆ ಆಸ್ತಿ ಕೊಡಿ. ಕೊಡುತ್ತೇನೆ ಸೂರ್ಯ, ಕೊಡುತ್ತೇನಪ್ಪ. ಆದರೆ ಈ ಅಣ್ಣನ ಅರಮನೆಯಲ್ಲಿ ನಿನಗೆ ಪಾಲು ಕೊಡುವುದಿಲ್ಲ. ಈ ಅಣ್ಣನ ಅರಮನೆಯ ಸರ್ವಸ್ವವನ್ನು ನಿನಗೇ ದಾರಿ ಎರೆದು ಕೊಡುತ್ತೇನೆ. ಛತ್ರಿ, ಛತ್ರಿ, ಒಳಗೆ ಹೋಗಿ ವೀಲ್ ಪೇಪರ್ ತೆಗೆದುಕೊಂಡು ಬನ್ನಿ. ಸಂತೋಷವಾಗಿ ತೆಗೆದುಕೋ. ಇಂದಿನಿಂದ ಈ ಅಣ್ಣನ ಅರಮನೆಯ ಸರ್ವಾಧಿಕಾರಿ ನೀನೇ ಕಣು, ನೀನೇ. ಸರ್ವಾಧಿಕಾರಿ ಅಷ್ಟೇ ಅಲ್ಲಣ್ಣ, ನೀನು ಕುಳಿತುಕೊಳ್ಳುವ ಈ ಧರ್ಮಾಧಿಕಾರಿ ಪೀಠಕ್ಕೂ ನಾನೇ ದೊರೆ. ಸಂತೋಷ ಸೂರ್ಯ, ತುಂಬಾ ಸಂತೋಷ ಕಣು ಸೂರ್ಯ. ಆದರೆ ಈ ನನ್ನದೊಂದು ಚಿಕ್ಕ ಮಾತು ಇದೆ, ನೀನು ನೆನೆಸಿಕೊಳ್ಳುತ್ತೀನಪ್ಪ. ಏನದು? ಸೂರ್ಯ, ನನ್ನ ಅಕ್ಕನ ಮಗಳಾದ ಸುದ್ದಿಯನ್ನು ನೀನು ಮದುವೆ ಆಗ್ಬೇಕು ಕಣು. ಅದು ಆಗದ ಮಾತು. ಹಾಗಾದ್ರೆ ಸುದ್ದಿಯ ಗತಿ ಅದು ನಿನಗೆ ಬಿಟ್ಟು ಕೊಟ್ಟ ವಿಷಯ. ಕಾಂಚನ, ಸರಿಯಾದ ಸಮಯಕ್ಕೆ ಬಂದೆ. ಅಣ್ಣ, ನಾನು ಪ್ರೀತಿಸಿ ಮದುವೆ ಆಗಬೇಕಂತಿರೋ ಹುಡುಗಿ ಇವಳೇ. ತಾಯಿ ಚಂದ್ರಾಂಬೆ, ಈ ಶಿವಣ್ಣನ ಮಾತಿಗೆ ಇಂದು ಬೆಲೆ ಇಲ್ಲದಂತಾಯ್ತಲ್ಲ ತಾಯಿ, ಬೆಲೆ ಇಲ್ಲದಂತಾಯ್ತಲ್ಲ. ಹಿರಿಯರ ಮಾತನ್ನು ಕೇಳುವುದು ಕಿರಿಯರ ಧರ್ಮ. ಆದರೆ ನನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ಈ ನನ್ನ ಒಡ ಹುಟ್ಟಿದ ತಮ್ಮನೇ, ಈ ನನ್ನ ತಮ್ಮನೇ ನನಗಿಂತ ಎದುರಾಗಿ ಮಾತನಾಡುತ್ತಿರುವಳಲ್ಲ ತಾಯಿ. ಇದೆಂತ ವಿಪರ್ಯಾಸ ತಾಯಿ, ನನಗೆ ಇದೆಂತ ವಿಪರ್ಯಾಸ. ಒಡೆ ಹುಟ್ಟಿದ ಅಕ್ಕ ಎಂದರೆ ಹಳೆದ ತಾಯಿಯ ಸಮಾನ. ನಾವು ಚಿಕ್ಕ ಮಕ್ಕಳಿದ್ದಾಗ ನಮಗೆ ಪ್ರೀತಿಯಿಂದ ಕೈ ತುತ್ತಿಟ್ಟು ಸಾಕಿ ಸಲುವಿದ ದೇವತೆ ಅವಳು, ದೇವತೆ.
ಕೊಟ್ಟಿದ್ದೇವೆ ಅಕ್ಕ. ಅಕ್ಕ, ನಿನ್ನ ಮಗಳಾದ ಶ್ರುತಿಯನ್ನು ನನ್ನ ತಮ್ಮ ಈ ಸೂರ್ಯನಿಗೆ ತಂದುಕೊಂಡು ಮದುವೆ ಮಾಡಿಸುತ್ತೇನೆ ಎಂದು. ಸೂರ್ಯ, ಅಂದು ನಾನು ನನ್ನ ಅಕ್ಕನಿಗೆ ಕೊಟ್ಟ ಮಾತನ್ನು ತಪ್ಪಿ ವಚನ ಭ್ರಷ್ಟನಾದೆ. ವಚನ ಭ್ರಷ್ಟನಾದೆ ಅಕ್ಕ. ಅಕ್ಕ, ನಿನಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗಲಿಲ್ಲ ಅಕ್ಕ. ನನ್ನನ್ನು ಕ್ಷಮಿಸಿಬಿಡು ಅಕ್ಕ, ನನ್ನನ್ನು ಎಲ್ಲದಕ್ಕೂ ಆ ಚಂದ್ರಮಾತೆ ಇದ್ದಾಳೆ. ದುಃಖಿಸಬೇಡಣ್ಣ, ಬನ್ನಿ ಹೋಗೋಣ. ಏ ಸೂರ್ಯ, ಸಮಯ ಬಂದಾಗೆ ನೋಡಿಕೊಳ್ಳುತ್ತೇನೆ ಮಗನೇ. ಸೂರ್ಯ, ಈ ನಿಮ್ಮ ಧೈರ್ಯದ ಸಾಹಸ ಕಂಡು ನಾನು ತುಂಬಾ ಬೆರಗಾಗಿದ್ದೇನೆ. ಕಾಂಚನ, ನನಗೆ ಧೈರ್ಯ ಬರಲು ಸ್ಫೂರ್ತಿ ನೀನೆ ತಾನೆ. ಇರಬಹುದು, ಆದ್ರೆ ಆಸ್ತಿ ಹೊಡೆದು ಹೇಳಿದ್ರೆ ಇಡೀ ಸರ್ವ ಆಸ್ತಿನಿ ಸಂಪತ್ತನ್ನು ಹೊಡೆದು ಬಿಟ್ಟಿರಲ್ಲ. ನಿಜವಾಗ್ಲೂ ನೀವು ನನ್ನ ಹೃದಯ ಗೆದ್ದ ರಾಜರು ನೀವು. ಹೌದಾ? ಈ ನಿನ್ನ ಹೃದಯ ರಾಜನಿಗೆ ನಿನ್ನ ಕೆಂದುಟಿಯಿಂದ ಒಂದು ಸಿಹಿ ಮುತ್ತನ್ನು ಕೊಡುವ. ಒಂದಕ್ಕೆ 1000 ಮುತ್ತನ್ನು ನೀಡುತ್ತೇನೆ, ಬನ್ನಿ ಹತ್ತಿರ. ಹೌದಾ?
ಈ ಆಶಾಲತೆಯಲ್ಲಿ ಅನಘರತ್ವವೇ 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 ಮಂದಾರ ಪುಷ್ಪವೇ ಮಂದಾರ